ನೋಡಿ ಮಟ್ಟಿಗೆ ಅವರ ಕೈಗೊಂಬೆಯಾಗಿ ಈ ರಾಜ್ಯದ ರಾಜ್ಯಪಾಲರು ಅವರಕ್ಕೊಬ್ಬಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಇಡೀ ಸಮಸ್ತ ಜನ ಈ ಬಿಜೆಪಿ ಮತ್ತು ರಾಜ್ಯಪಾಲರ ವರ್ತನೆ ಖಂಡಿಸ್ತಾ ಇವತ್ತು ಈ ಜನಬೆಂದು ಆಂದೋಲನ ಇದು ಶುರುವಾಗಿದೆ. ಒಂದು ವೇಳೆ ಮುಂದೆ ಇನ್ನೂ ಹೆಚ್ಚಿಗೆ ಅವರು ಏನಾದರೂ ಅವರ ವರ್ಚಸ್ಸಿಗೆ ಧಕ್ಕೆ ತರಂಥ ಕೆಲಸ ಮಾಡ್ತಾರೆ. ಇದಕ್ಕಿಂತಲೂ ಹೆಚ್ಚಿಗೆ ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಪಾಠ ಕಲಿಸ್ತಾ ಬಿಜೆಪಿ ಮತ್ತು ದಳಕ್ಕೆ ಪಾಠ ಕಲಿಸುವಂಥ ವ್ಯವಸ್ಥೆ ನಾವು ಮಾಡುತ್ತಾ ಅಂತ ಹೇಳ್ತಾ ಇವತ್ತು ಎಲ್ಲ ನಡೆದಂಥ ಇಲ್ಲಿನ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮತ್ತು ಸಿದ್ದರಾಮಯ್ಯನವರ ಹಿತೈಷಿಗಳಿಗೆ ಎಲ್ಲರಿಗೆ ನಾನು ಮತ್ತೊಂದು ಸಲ ಧನ್ಯವಾದಗಳು ಅರ್ಪಿಸಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕೂಡಿ ಏನು ಕಪಟ ನಾಟಕವನ್ನು ಆಡಿ ಒಳ್ಳೆಯ ಆಡಳಿತವನ್ನು ನೀಡ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರ ಚರಿತ್ರೆಗೆ ಧಕ್ಕೆ ತರಬೇಕು ಅಂತಕ್ಕಂಥ ಏನು ಹುನೇರು ಹಾಕಿದ್ದಾರೆ. ಅದಕ್ಕೆ ಮನವೆತ್ತ ರಾಜ್ಯಪಾಲರು ಅವರ ಮಾತಿಗೆ ಕಿವಿಗೊಡದೆ ಇವತ್ತೇನು ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಸಿದ್ದರಾಮಯ್ಯನವರ ಪರ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ನಾವು ಬೀದಿಗಿಳಿದಿದ್ದೇವೆ. ಇದಕ್ಕೆ ಘನವೆತ್ತ ರಾಜ್ಯಪಾಲರು ತಮ್ಮ ಗಮನದಲ್ಲಿ ಇಟ್ಕೊಂಡು ಇಂಥ ಭ್ರಷ್ಟ ಮತ್ತು ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಮತ್ತು JDS ನಾಯಕರ ಮಾತಿಗೆ ಮಾನ್ಯತೆ ನೀಡದೆ ಈ ಜನಪರ ಹೋರಾಟಕ್ಕೆ ಮಾನ್ಯತೆಯನ್ನು ನೀಡಿ ಬೇಷರತ್ತಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರನ್ನು ಆ ಅಪವಾದದಿಂದ ಮುಕ್ತಗೊಳಿಸಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಈ ವೇದಿಕೆಯ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟದ ಒಡನಾಡಿಗಳಿಗೆ, ಹಿಂದುಳಿದ ವರ್ಗಗಳ ಮುಖಂಡರಿಗೆ, SC ST ವರ್ಗದ ಮುಖಂಡರಿಗೆ ಮತ್ತು ಮೈನಾರಿಟಿ ಸಮಾಜ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ನಾನು ಮುಂದೆ ಒಂದು ಪಾಯಿಂಟ್ ಮಾತಾಡ್ತೀನಿ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಕಳೆದು 15ನೇ ವರ್ಷದ 3ನೇ ಅವಧಿನಲ್ಲಿ ನಡೀತಾ ಇದೆ. ಇವತ್ತು 10 ವರ್ಷದ ಮೋದಿ ಮತ್ತು ಶಾ ಮತ್ತು RSS ಈ ಅಧಿಕಾರದಲ್ಲಿ ಸಂವಿಧಾನವನ್ನು ಹೇಗೆ ದುರ್ಬಲಗೊಳಿಸಬೇಕು ಅನ್ನುವಂಥ ಹುನ್ನಾರವನ್ನು ನಾವು 10 ವರ್ಷದಲ್ಲಿ ನೋಡಿದ್ದೇವೆ. ಸಂವಿಧಾನ ಈ ದೇಶದ ಪಾರ್ಲಿಮೆಂಟ್ ಪಕ್ಕದಲ್ಲಿರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ಸಂವಿಧಾನವನ್ನು ಸುಟ್ಟು ಹಾಕಿದ್ರು. ಈ ನರೇಂದ್ರ ಮೋದಿ ಅವರು ಏನೂ ಅನ್ನಲಿಲ್ಲ. ಅದೇ ರೀತಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅನೇಕ ಕೇಂದ್ರ ಮಂತ್ರಿಗಳು, MP ಗಳು ಎಲ್ಲ ಹೇಳಿದ್ರು. ಅವ್ರ ಬಗ್ಗೆನೂ ನರೇಂದ್ರ ಮೋದಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಸ್ಪಷ್ಟವಾಗಿ ದೇಶಕ್ಕೆ ಗೊತ್ತಾಯಿತು ಈ ನರೇಂದ್ರ ಮೋದಿ ಸಂವಿಧಾನ ವಿರೋಧಿ ಮನುಷ್ಯ ಇದ್ದಾನಂತೇಳಿ. ಹಾಗಾಗಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದೀವಿ. ದೇಶದಾಗ 404 240 ತಂದಿದ್ದು ದೇಶದ ಸಂವಿಧಾನ ಪ್ರೇಮಿಗಳು, ಹಿಂದುಳಿದ ವರ್ಗಗಳು, ದಲಿತರು ಎಲ್ಲ ಐಕ್ಯತೆವಾಗಿ ಇವತ್ತು ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರಿಂದ ಇವತ್ತು 400 240 ಬಂದು ಸಂವಿಧಾನ ವಿರೋಧ ಮಾಡ್ತಕ್ಕಂಥ ನರೇಂದ್ರ ಮೋದಿ ಸಂವಿಧಾನ ತಲೆ ಮೇಲೆ ಹೊತ್ಕೊಂಡು ಬಗ್ಗೆ ನಮಸ್ಕಾರ ಮಾಡೋಂಥ ಪರಿಸ್ಥಿತಿ ತಂದು ನಿಂದಿರಿಸಿದೆವು. ಇದು ಈ ದೇಶದ ಬಹುಜನರ ಹಿಂದುಳಿದ ವರ್ಗಗಳ ಜನರ ಶಕ್ತಿಯನ್ನು ಒಂದ್ಸರಿ ತೋರಿಸಿದೆವು. ಎರಡನೇ ಕುತಂತ್ರ ಏನು ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಸಂವಿಧಾನ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನು, ದಲಿತರನ್ನು ವ್ಯವಸ್ಥಿತವಾಗಿ ED ಮತ್ತು CBI ಮುಖಾಂತರ ಭ್ರಷ್ಟಾಚಾರದ ಆರೋಪದ ಮುಖಾಂತರ ಅವರ ನಾಯಕತ್ವವನ್ನು ಹತ್ತಿರ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ BJP ಅವರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಅನೇಕ ಇವತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರ್ಬೋದು, ಕೇಜ್ರಿವಾಲ್ ಆಗಿರ್ಬೋದು, ಇದೇ ರೀತಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲಾರ್ದಂಥ ದಕ್ಷಿಣ ಭಾರತ ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ ಯಾರು ಸಿದ್ದರಾಮಯ್ಯನವರು ಇವತ್ತು ಅತ್ಯಂತ ಸಂವಿಧಾನ ಪ್ರೇಮಿ. ಈ ದೇಶದಲ್ಲಿ SCP TSP ಕಾಯ್ದೆ ಜಾರಿಗೆ ತಂದು SC ST ಜನಸಂಖ್ಯೆಗೆ ಅನುಗುಣವಾಗಿ ಈ ದೇಶದಲ್ಲಿ ಬಜೆಟ್ ಅನ್ನು ಮೀಸಲಿಟ್ಟಿರ್ತಂಥ ಏಕೈಕ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು. ಇದು ದಲಿತ ವರ್ಗ, ಶೋಷಿತ ವರ್ಗದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ನಾಯಕತ್ವ. ಇಂಥ ನಾಯಕತ್ವವನ್ನು ಕುಗ್ಗಿಸಿ ಇವತ್ತು ನಡೆಸ್ತಾ ಇರ್ತಕ್ಕಂಥ BJP JDS ಇದು ಪಾರ್ಟಿ ರ್ಯಾಲಿ ಅಲ್ಲ, ಇದು ಮುಂದುವರೆದ ಜಾತಿಗಳು, ಹಿಂದುಳಿದ ವರ್ಗ ನಾಯಕರ ವಿರುದ್ಧ ನಡೆಸ್ತಕ್ಕಂಥ ರ್ಯಾಲಿ ಇದೆ. ಇವತ್ತು BJPನ ಹುಟ್ಟಡಗಿಸಿದ್ದೀವಿ. ಮತ್ತೊಮ್ಮೆ BJP ರಾಜ್ಯದಲ್ಲಿ, ದೇಶದಲ್ಲಿ ಜಾಗೃತವಾಗಿರಬೇಕು. ದಲಿತರನ್ನ, ಹಿಂದುಳಿದವರನ್ನ ಮತ್ತು ಮೈನಾರಿಟಿಗಳನ್ನ ಎದುರು ಹಾಕೊಂಡ್ರೆ ಯಾವ ರೀತಿ ಬುದ್ಧಿ ಕಲಿಸ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಪಾಠ ಕಲ್ತಿರಿ. ಮತ್ತೊಮ್ಮೆ ನೀವು ಸಿದ್ದರಾಮಯ್ಯ ವಿರುದ್ಧವಾಗಿ ಇವತ್ತು ಮತ್ತೊಮ್ಮೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಜಾಗೃತಿ ಕೊಡ್ತಾ ಇದ್ದೀವಿ. ಮತ್ತು ನಾವೆಲ್ಲ ತಿಳ್ಕೊಬೇಕು ಆಗಿರೋದು ಒಂದೇ, ಇನ್ನು ಮುಂದೆ ಅನೇಕ ಮಾಡ್ತಕ್ಕಂಥ ಹುನ್ನಾರ BJP RSS ಇದೆ. ಇವತ್ತು ರಾಹುಲ್ ಗಾಂಧಿ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಈ ದೇಶದ ಹಿಂದುಳಿದ ವರ್ಗಗಳು, ಈ ರಾಜ್ಯದ ನಾವೆಲ್ಲ ಜನ ಜಾಗೃತಿಯಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಬೇಕು. ನಮ್ಮ ಪರವಾಗಿರ್ತಕ್ಕಂಥ ನಾಯಕತ್ವ ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ನಾಯಕತ್ವವನ್ನು ಉಳಿಸ್ಕೊಳ್ಳೋಕೆ ನಮ್ಮೆಲ್ಲರ ಶಕ್ತಿ ಒಂದು ಹೋರಾಟ ಮುಂದುವರಿಸೋಣ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. आज पूरे देश, भारत के लोग देख रहे हैं, अपनी सर की आंखों से देख रहे हैं कि देश में क्या चल रहा है. जहाँ जहाँ भी नॉन BJP रूलिंग स्टेट है, वहाँ के CM लोगों को तंग करना ये BJP की आदत हो गई है. आप दिल्ली में देख रहे हैं, केजरीवाल को जेल में डाले हैं. झारखंड में वहाँ के CM को डाले हैं.
और महाराष्ट्र में क्या किए हैं, डिस्टर्ब करे हैं, मध्य प्रदेश में डिस्टर्ब किए हैं, और यहाँ पे हमारे स्टेट में जो जनप्रिय नायक हमारे मुख्यमंत्री सिद्धरामैया साहब लास्ट 5 साल हुकूमत किए 2013 से 2018 तक, और फिर अब 2023 से वो यहाँ के सीएम हैं, जो गरीबों के अन्नदाता हैं, जो सोशल जस्टिस के लिए काम करते हैं, जो गरीबों का काम करते हैं, किसानों के लिए काम करते हैं। इनके जितनी नीतियाँ हैं वो पूरे लोगों के लिए, गरीबों के लिए, सबके लिए नीतियाँ हैं। ये संविधान को लेके चलते हैं, संविधान को बढ़ोतरी के लिए हमेशा काम करते हैं। ऐसे सीएम को बिल्कुल बेसलेस एलिगेशन लगा करके बदनाम करना और यहाँ की सरकार को कमज़ोर करना इनकी साजिश है। हम इनकी साजिश को आगे बढ़ने नहीं देंगे। जो 2 एलिगेशन है, दोनों बेसलेस है, झूठे हैं। ये एक कर्नाटका स्टेट के नॉन करप्ट चीफ मिनिस्टर है, इनके ऊपर आज तक कोई भी काला धब्बा, ब्लैक स्पॉट नहीं है। ऐसे स्पॉटलेस चीफ मिनिस्टर को, ऐसे स्पॉटलेस सीएम को बदनाम करने की साजिश है, क्योंकि ये लोग हमेशा ऐसे लोगों को बदनाम करके उनको कुर्सी से नीचे उतारना चाहते हैं। हम इनकी इस नीयत को, इनकी मंशा को कतई पूरा होने नहीं देंगे। उनका पूरा हर लेवल पे उनका मुकाबला करेंगे, यहाँ तक कि हम रोड पर उतर के भी मुकाबला करेंगे। हम इनकी मर्जी को पूरा नहीं होने देंगे। हम जो प्रतिभटना हो रही है, जो मुजाहरा हो रहा है उनके खिलाफ, उसका पूरा सपोर्ट करते हैं। सिर्फ यहाँ नहीं बल्कि बेंगलोर में और कहीं भी अगर जो भी मुजाहरा हो रहा है, हम उसका सपोर्ट का ऐलान करते हैं और हर लेवल पर मुकाबला करते रहेंगे। और बीजेपी जेडीएस को इनके जो षड्यंत्र को एक्सपोज करेंगे, लोगों के सामने लाएंगे कि ये लोग हमेशा, जो लोग जन कल्याण के लिए काम करते हैं, जो लोग संविधान के लिए काम करते हैं, जो लोग सोशल जस्टिस के लिए काम करते हैं, उनके खिलाफ जो साजिश कर रहे हैं उसको हम एक्सपोज करेंगे, लोगों के सामने लाएंगे, उनका चेहरा बेनकाब करेंगे। जय हिंद। ಬಂಧುಗಳೇ, ಬೀದರ್ ಜಿಲ್ಲೆಯ ದಲಿತ ಪರ ಹೋರಾಟ ವತಿಯಿಂದ, ಅಹಿಂದ ವರ್ಗಗಳ ವತಿಯಿಂದ, ಅದು ಸಮಗರ ಹರಳಯ್ಯ ಇರ್ಬೋದು, ಮಡಿವಾಳ ಮಾಚಿದೇವ ಇರ್ಬೋದು, ಕುಂಬರಗುಂಡಯ್ಯ ಇರ್ಬೋದು, ಹಡಪದ ಅಪ್ಪಯ್ಯ ಇರ್ಬೋದು, ಸೂಳೆ ಸಂಕವ ಇರ್ಬೋದು, ನೂಲಿ ಚಂದಯ್ಯ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, 777 ಅಮರ ಗಣಗಳಿಗೆ ಮಾನವೀಯತೆ ಹೃದಯದಿಂದ 890 ವರ್ಷಗಳ ಹಿಂದೆ ಬಸವಣ್ಣವರು ಮಾನವೀಯತೆ ಕಲಿಸಿರ್ತಕ್ಕಂಥ ನಾಡು ಇದು ಬೀದರ ಕನ್ನಡ ನಾಡು. ಆ ನಾಡಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಭಾರತದ ಪ್ರಜೆಗಳು ಅಂತಕ್ಕಂಥ ಮಂತ್ರ ಕೊಟ್ಟಿದ್ದ ಹೊರತಾಗಿ ಇವು ಜಾತಿ ಧರ್ಮ ಕೊಟ್ಟಿಲ್ಲ. ಆದರೆ ಅದೇ ರೀತಿಯಲ್ಲಿ ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತಕ್ಕ ಮುಖ್ಯಮಂತ್ರಿ ಮಾಡ್ತಕ್ಕಂಥವ್ರು ಯಾರು ಮಾಡ್ತಾರ? ನಾಮಿನೇಟ್ ಮಾಡ್ಲಿಕ್ಕಾಗಲ್ಲ. ರಾಜ್ಯಪಾಲರಿಗೆ ನಾಮಿನೇಟ್ ಮಾಡ್ತಾರ, ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ಆರಿಸ್ತೀರಿ, ಶಾಸಕರ ಮುಖಾಂತರ ಮುಖ್ಯಮಂತ್ರಿ ಆಗ್ತಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಒಂದು ಶಬ್ದ ಹೇಳ್ತೀನಿ, ಬೇಡಿಕೆ ಸಮಾಜದಿರ್ತಾವ, ಬಡವರ ಬೇಡಿಕೆ ಇರ್ತಾವ. 81-82ರಲ್ಲಿ ಬೀದರ್ನಿಂದ ಬೆಂಗಳೂರಿಗೆ 35 ಜನ ಹೋಗಿದಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕ ಆರ್ ಗುಂಡೂರು ಅವರು ಹೊರಗಡೆ ಬಂದು ಮನವಿ ಪತ್ರ ತಗೊಂಡಿದ್ರು. ಇದು ಮಾನವೀಯತೆ ಲಕ್ಷಣ. ನಾವೀಗ ಮಾತಾಡ್ಬೇಡ ಯಾರು ಮಾತಾಡ್ಬೇಡ. ನಾವು ಸಮಯ ಬರೋಬ್ಬರಿ ನಮ್ಮ ಸಾಹೇಬರುಗಳು ಹೇಳಿದರು, ಶಿಲ್ಪಾ ಮೇಡಮ್ ಜಿಲ್ಲಾಧಿಕಾರಿಗಳು 10 ನಿಮಿಷ ಬರ್ತಾರೆ, ಒಂದು 10 ನಿಮಿಷ ಬೇಡ, 1 ತಾಸಾಗಿ ಏನು ಕಷ್ಟ, ತೊಂದರೆ ಇಲ್ಲ, ವಿರೋಧ ಬರಬಾರ್ದು. ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥದ್ದು ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನು ಮನವಿ ಪತ್ರ? ಕರ್ನಾಟಕದ ಘನತೆ ವೆತ್ತ ಸರ್ಕಾರ ಸಿದ್ದರಾಮಯ್ಯರವರು ಬಡವರಿಗೆ
ಅವ್ರಿಗೆ ಯಾವ ಜಾತಿ ಮತ ಅಂತ ಹುಟ್ಟಿದ್ ನೋಡಿಲ್ಲ. ಪ್ರತಿ ಬಡವರಿಗೆ ಅದ್ರಾಗ ನಮಗೆ ಶಾಲೆ ಕಲಿಸ್ತಿರೋ ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಹೆಣ್ಣು ಮಕ್ಕಳಿಗೆ ಅಭಿಮಾನ ಕೊಡ್ತಕ್ಕಂಥ ಸ್ತ್ರೀ ಶಕ್ತಿ ಸಿದ್ದರಾಮಯ್ಯ ಸಾಹೇಬರ ಶಕ್ತಿ ಯೋಜನೆ ಮೂಲಕ ಎಲ್ಲಿ ತಾಯಿ ತಂದೆ ಮದುವೆಗೆ ಹೋಗ್ತಾರೋ, ಮುಂಜಿಗೆ ಹೋಗ್ತಾರೋ, ತೊಟ್ಟಲಿಗೆ ಹೋಗ್ತಾರೋ, ಬಟ್ಟಲಿಗೆ ಹೋಗ್ತಾರೋ, ಎಲ್ಲರ ಮನೆಗೊಳಗೊಬ್ಬರು ನೆಂಟರು ಸಾಯ್ತಾರ. ಎಲ್ಲರ ಮನೆಯಾಗ ನಮ್ಮ ಮನೆಗೆ ಬಿ ಸಾಯ್ತಾರೆ, ಪೊಲೀಸರ ಮನೆಯಾಗ ಸಾಯ್ತಾರೆ, DC ಅವ್ರ ಮನೆಯಾಗ ಸಾಯ್ತಾರೆ, ADC ಅವ್ರ ಮನೆಯಾಗ ಸಾಯ್ತಾರೆ. ಆ ಕಾರ್ಯಕ್ರಮ ಹೋಗ್ಲಕ್ಕ ಬಸ್ಸಿಗೆ ಹೋಗತ್ತ ತಾಯಿದೇರಿಗೆ ಫ್ರೀಯಾಗಿ ಹೋಗ್ಲಂತ ಪಟ್ಟಿರ್ತಕ್ಕಂಥ ಮಾನವೀಯತೆ ಹೃದಯ ಸಿದ್ದರಾಮಯ್ಯರವ್ರದ್ದು. ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತಕ್ಕಂಥ ಭಾರತ ಮಾತಾ ಕಿ ಜೈ. ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡೋದ್ರ ಮುಖಾಂತರ ಕಳ್ಳಿರ್ತಕ್ಕಂಥ ಬದಮಾಸರು BJPದವರು ಕೆಲವೊಂದು ಭಂಗಿಗಳು ನಮ್ಮ ಕ್ಲಾಸ್ಮೇಟ್ ಮಾತಾಡ್ತೀವೋ ಕೊಡೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟಾನ ಸಿದ್ದರಾಮಯ್ಯ, ನಮಗೇನು ಕೊಟ್ಟನ ಅಂದ್ರೆ ನಾನು ಹಳ್ಳಿ ಭಾಷೆದಾಗ ಹೇಳ್ತೀನಿ, ಇಲ್ಲಿ ಅಧಿಕಾರಿಗಳ ಭಾಷೆದಾಗಲ್ಲ, ಜನಪದ ಭಾಷೆದಾಗ. ತಮ್ಮ ಬೆಂಗಳೂರಿಗೆ ನಿಮ್ಮ ಮಗ ಅಭ್ಯಾಸ ಮಾಡ್ಲತ್ತಾನ, ಅವನಿಗೆ ನೋಡ್ಲಕ್ಕ ನಿಮ್ಮ ತಾಯಿ ಹೋದಳು ಅಂದ್ರೆ ಹೋಗ್ಲಕ್ಕ 1500 2000 ಬರ್ಲಕ್ಕ 2000 ಯಾರಪ್ಪನ ಗಂಟು ಇಷ್ಟಾಗ ಉಳಿತಲ್ಲ ನಿನಗೆ ಎಡ ಉಳ್ದವ್ರಿ ಅಂದ್ರೆ ಕಲಿಸ್ಬೇಕಾಗಿಲ್ಲ. ಪಾಠ ನೀಚರಿರ್ತಾವ, ಬದನೆಕಾಯಿ ತಿಂತವ, ಬದನೆಕಾಯಿ ತುಂಬ ಕೈ ಎಂಬವ್ರು ಇರ್ತಾವ. ಈ ದೇಶದಾಗ ಡೇಂಜರ್. ಅಣ್ಣ ಬಸವಣ್ಣವರಿಗೆ ಕೊಲೆ ಮಾಡಿರ್ತಕ್ಕಂಥ ನೀಚರು ಆ ಪೀರಿಯಡ್ದಲ್ಲಿರ್ತಕ್ಕಂಥ ಕೊಂಡಿ ಮಿಂಚಣಿದರು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತಿನ ಈ BY ವಿಜೇಂದ್ರ ಆಗಲಿ, BJP ಆಗಲಿ, ಯಡಿಯೂರಪ್ಪ ಆಗಲಿ, ಇವರೆಲ್ಲರೂ ನಂಬರ್ 1 ಕೊಂಡಿ ಮಿಂಚಣಿ ಬಳಗ ಇದ್ದಾರ. ಲೂಟಿ ಹೊಡೆದಿರ್ತಕ್ಕಂಥ ಬಳಗ ಜನರಿಗೆ ಅನುಕೂಲ ಮಾಡಿಕೊಡೋದು ಯುವ ನಿಧಿ. ಸ್ವಾಮಿ ವಿವೇಕಾನಂದ ಮಾತಾಡ ಪಾಸ್ ನಾ ಕೊಡ್ತೀನಿ ಸರ್, ಹಂಗೆ ಕೊಡೋಂಗಿಲ್ಲ. ಯಾಕೆ ತಾಯಿ ತಡ ಮಾಡಿ ಬಂದಾರ, ಒಂದು 10 ನಿಮಿಷ ಹೇಳಬೇಕಾಗ್ತದೆ. ತಾಯಿ 1 ನಿಮಿಷ ಪ್ಲೀಸ್ ಬಂದಿದ್ದೀರಿ. CM ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ತಾಸು ತಾಳ್ಬೇಕಮ್ಮ. ನಾವು ಹೇಳಿದ್ರೆ 10 ನಿಮಿಷ ಅಂದ್ರೆ 1 ತಾಸು ಬರ್ತೀವಿ, ಓದ್ತೀವಿ. ಯಾವ ನಮ್ಮದೊಂದು ಇದ್ದಿದ್ದೆ ಬಾಯ್ಪಟ್ಟು ಕೇಳಿ ಹೇಳ್ತಿದ್ರು ಬರ್ತಿದ್ದೆ. ಯಾವ ಸ್ವಾಮಿ ವಿವೇಕಾನಂದರು ಬರ್ದಿದ್ದು, ಸ್ವಾಮಿ ವಿವೇಕಾನಂದ ಯುವ ನಿಧಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಅಂತ ಯಾವ ಸಂದೇಶ ಕೊಟ್ಟಿದ್ರು. ತರುಣ ಶಕ್ತಿ ಇರ್ತಕ್ಕಂಥವ್ರಿಗೆ ಮೊನ್ನೆ ಇಲ್ಲಿ ನನಗೆ DC ಅವರು ನನಗೆ ಗ್ಯಾರಂಟಿ ಯೋಜನೆ ಅಧಿಕಾರ ಕೂಡ ಹೊತ್ತಿನ ಗೋವಿಂದರಾಜರು ಎಷ್ಟು ಲೋಕಟಿ ಸಾಹೇಬರು ಈಗ ಬಂದಿದ್ದ ಬಳಗ ತಾಯಿಗಳು ಬಂದರೆ ಕೂಡ ಹೊತ್ತಿನ ಹೇಳೋದು 5600 ಚಿಲ್ಲರು ಯುವ ನಿಧಿ. ಒಂದು ತಿಂಗಳಿಗೆ 3000 ಡಿಗ್ರಿದವರು ಡಿಪ್ಲೊಮದು 1500 ತಗೊಳ್ಳೋದು ಇಲ್ಲಿ ಮಾಡಿರ್ತಕ್ಕಂಥ ಯಾರು ಯುವ ನಿಧಿಗೆ ಬೆಲೆ ಕೊಡ್ತಕ್ಕಂಥವ್ರು ಸಿದ್ದರಾಮಯ್ಯರು. ಇದರ ವಿರುದ್ಧ ಯುವಕರು ಮಜಬೂತಾದ್ರೆ ನಾವು ಫೇಲ್ ಆಯ್ತು ಅಂತ ತಿಳ್ಕೊಂಡು BJP ಮೂರ್ಖರು ತಪ್ಪು ಮಾಡ್ತಾರೆ. ಅದಕ್ಕಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಈ ಯೋಜನೆಗಳ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು. ಈ ರೈತರ ವಿರೋಧಿಗಳು ಬಡವರಿದ್ದವರು ಕಮ್ಜೋರಾಗಬೇಕು, ಶೋಷಿತರು ಕಮ್ಜೋರಾಗಬೇಕು, ಇವರಿಗೆ ಸ್ವಲ್ಪ ಖರೀದಿ ಮಾಡಿ ಲೂಟಿ ಹೊಡ್ಕೊಂಡು ದೇಶ ಲೂಟಿ ಹೊಡಿಬೇಕನ್ನ ಏನು BJP ಇದ್ದಾರೋ ಅವರು ಇವತ್ತು ಅವ್ರದ್ದು ಅಧಿಕಾರದ ಬರ್ತಕ್ಕಂಥವ್ರು ರಾಜ್ಯಪಾಲ ಸಾಹೇಬರು, ಗೌರವಾನ್ವಿತ ರಾಜ್ಯಪಾಲರು ಅಂತೀವಿ ನಾವು, ಮರ್ಯಾದಸ್ಥ ರಾಜ್ಯಪಾಲರು. ನೀವು ಸಂವಿಧಾನ ಪೀಠಿಕೆಯ ರಾಷ್ಟ್ರಪತಿಯವರು ಪ್ರಥಮ ನಾಗರಿಕರು, ರಾಜ್ಯದ ಪ್ರಥಮ ರಾಜ್ಯಪಾಲರಿರ್ತೀರಿ. ನ್ಯಾಯ ಕೊಟ್ಟು ಮಾಡಬೇಕಲ್ಲ. ನೀವು ಆ BJP ಕೈಗೊಂಬೆಯಾಗಿ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಮೂಡಾ ಹಗರಣ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಬರ್ದಿದ್ರು ಮೂಡ ಯಾರಿಗೆ ಕೊಟ್ರು ಅಂತ ಹೇಳಿದರು, ಪಾರ್ವತಮ್ಮ ಅವ್ರ ಮನೆ, ಅವ್ರ ಹೊಲ 3 ಎಕರೆ 16 ಗುಂಟೆ ಮೂಡಾದವರು ಕಬ್ಜಾ ಮಾಡ್ಕೊಂಡಿದ್ರು. ಈಗ ಅರಣ್ಯದವ್ರು ಕಬ್ಜಾ ಮಾಡ್ತಾ ಇದ್ದಾರೆ. ಈಶ್ವರ ಸಾಹೇಬ್ ತಿಳಿಸಿ ಹೇಳಿದ ಮೇಲೆ ಕೆಲವೊಂದು ಬಿಡ್ತಾ ಇದ್ದಾರೆ. ಯಾರು ಅನ್ನೋದು ನೋಡಿ ಮೂಡ ಅದು ಕಬ್ಜಾ ಮಾಡಿದವರಿಗೆ ಅವರು ಅಪ್ಲಿಕೇಶನ್ ಕೊಡ್ತಾರೆ 17ರಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ. ಸರ್ ನೀವು ಮುಖ್ಯಮಂತ್ರಿ ಇದ್ರಿ, ನನ್ನ ಜಾಗ ಹೋಗ್ಯದ, ಅವರು ಜಾಗ ಕೊಡುವಂತ ಹೇಳಿಲ್ಲ. ಕಿವಿ ತೆರೆದು ಮನಸ್ಸು ತೆರೆದು ನೋಡಬೇಕು, ಜಾಗ ಕೊಡುವಂತ ಸಿದ್ದರಾಮಯ್ಯರು ಹೇಳಿಲ್ಲ. ಅವರು ಮೂಡಕ್ಕೆ ಪತ್ರ ಬರೀತಾರ, ಚೆಕಪ್ ಮಾಡ್ರಿ, ಎಲ್ಲೆಲ್ಲಿ ಏನಾಗಲ್ಲ ನೋಡ್ಕೊಂಡು ಮಾಡ್ರಿ ಅಂತ. ಅದು ಎಲ್ಲಿ ತಕ ಬಂತು? BJP ಸರ್ಕಾರ ಮುಂದೆ ಬಂದಾಗ BJP ಸರ್ಕಾರದ ವತಿಯಿಂದ ಪಾರ್ವತಮ್ಮ ಅವರಿಗೆ 3 ಎಕರೆ 16 ಎಕರೆ ಬದಲಾಗಿ ಅವರಿಗೆ ಇದ್ರದ ದಯಿಂದ ಕೊಟ್ಟು 14 ಇದು ಕೊಟ್ಟಲ್ಲ ಅಂತ ಹೇಳ್ತಾರೆ. ಇದು BJP ಸರ್ಕಾರದಲ್ಲಿ ಕೊಟ್ಟಿದ್ದಕ್ಕೆ ವಿಜೇಂದ್ರ ಅವರೇ ದೊಡ್ಡವ್ರು ಯಾರಿದ್ರು, ತಾಯಿ ತನ್ನಕ್ಕೆ ಅದ್ರ ನ್ಯಾಯ ಅಂತ ಹಳ್ಳಿ ಮಾತು ಹೇಳ್ತಿದ್ರು. ನೀವು ಅಪೋಸಿಷನ್ ಲೀಡರ್ ಇರ್ಬೋದು, ನಿಮ್ಮ ತಂದೆಯವರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದವರು ಇದ್ದಾರ. ಕೊಟ್ಟವ್ರು ಯಾರು ಅನ್ನೋದು ತಿಳಿಲಾರ್ದೇನೆ ಸಿದ್ದರಾಮಯ್ಯ ಅವರಿಗೆ ನೀವು ಇವರಿಗೆ ಕೇಸ್ ಹಾಕ್ರಿ, ತೊಂದರೆ ಮಾಡಿರಿ ಅಂತ ಹೇಳಿ ಕೊಡ್ತೀರಿ. ರಾಜ್ಯಪಾಲರು ನೀವು ಯಾಕೆ ನೋಟಿಸ್ ಕೊಡ್ತೀರಿ? 1 2 3 ಇಲ್ಲೇ ನಾವು ಒಂದು ಉದಾಹರಣೆ ತಿಳ್ಕೊಳ್ಳೋಣ. 1 ನಿಮಿಷ ಅಂದರು, 2 ನಿಮಿಷ ಅಂದರು, 10 ನಿಮಿಷ ಅಂದರು, 1 ತಾಸು ಅಂದರು, 3-4 ಚಾನ್ಸ್ ಕೊಟ್ಟಿನೇ ಇರ್ತಾವೆ. 1 ಚಾನ್ಸ್ ಕೊಟ್ಟಿದ್ರೆ ಕುಡ್ಲಾರ್ದಂಗೆ ಅವ್ರು ಉತ್ತರ ಕೊಟ್ಟಿದಾರ. ಉತ್ತರ ಕೊಟ್ಟರವಿ ಏನು ನಿಯತ್ತು ಕೊಂಡಿ ಮಿಂಚಡಿದವ್ರು ಓಡ್ಸಕ್ಕಿದಂಗೆ, ಶಕುನಿಗಳಿದ್ದಂಗೆ
ಈ ದೇಶದಾಗ ಅನ್ಯಾಯ ಮಾಡ್ತಕ್ಕಂಥ ಬಳಗ ಈ ಸಿದ್ದರಾಮಯ್ಯವರು ಕೂಡ ಗ್ಯಾರಂಟಿದಿಂದ ಜನ ಸ್ವತಂತ್ರ ಆಗ್ತಾ ಇದ್ದಾರೆ. 18 ನಂತರ ಬಂದಾಗ ಈಗ ಮಾಡಿದ್ರು, ಈಗ ಸರ್ಕಾರ ತೆಗೆದುಹಾಕಿ ಕರ್ನಾಟಕ ಸರ್ಕಾರ ಕೊಟ್ಟದಲ್ಲ BJPದು 2 ದಿನ ಎಷ್ಟಿದ್ದವರು 9ಕ್ಕೆ ತಂದ್ರೆ 2 ದಿನಕ್ಕೆ ಇಲ್ಲಿ ಜಾಸ್ತಿ ಬೆಳಿಲತ್ತದ. ಮುಂದೆ ನಾವು ಉಳಿಯಲ್ಲ ಅಂತ ತಿಳ್ಕೊಂಡು ಕಾಲು ಕಟ್ ಮಾಡಕ್ಕೆ ಬರ್ತೀರಲ್ಲ, ಇದ್ರ ಬಗ್ಗೆ ಚಿಂತೆ ಇಲ್ಲ, ಯಾರು ಹೆದರ್ಬೇಕಾಗಿಲ್ಲ. ದಯವಿಟ್ಟು ಯಾವಾಗ ಘೋಷಣೆ ಜೈಲಿಂದ ಬರ್ತದ ಅವಾಗ ಅಂಜಬೇಕಾಗಿಲ್ಲ. ನಾ ಎಷ್ಟು ಸಲ ಜೈಲಿಗೆ ಹೋಗಿನಿ. ಜೈಲ್ ಅಂದ್ರೆ ಯಾರ ಅಪ್ಪನ ಗಂಟು, ಶ್ರೀಕೃಷ್ಣ ಹುಟ್ಟಿನ ಜಾಗ ಅದ, ಅಲ್ಲಿ ಹೋಗ್ಲಿಕ್ಕೆ ಯಾರು ಅಂದದಿಲ್ಲ. ಬರೀ ನ್ಯಾಯ ಸಲಕ್ಕೆ ಹೋಗ್ತಕ್ಕಂಥ ಏನದ. ಆದ್ರೆ ಸರ್ಕಾರ ನಮ್ದಿದ್ದಾಗ ನಾವು ಸರ್ಕಾರಕ್ಕೆ ವಿರೋಧವಾಗಿ ಮಾತಾಡೋದಲ್ಲ. ತಾಯಂದ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಆದ್ರೆ ಆಗ್ಬೇಕಂತ ಹೇಳಿ ನಾವು ಈ ಮನವಿ ಪತ್ರ ಓದ್ತಾ ಇದ್ದೀವಿ. ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ, ವಿಷಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣ ನೆಪದಲ್ಲಿ ಜನನಾಯಕ ಸಿದ್ದರಾಮಯ್ಯರವರನ್ನು ತೇಜೋವಧೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು, ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದನ್ನು ನಿಲ್ಲಿಸಬೇಕೆಂದು ದಿನಾಂಕ 5/8/24 ಪ್ರತಿಭಟನೆ ಮುಖಾಂತರ ಒತ್ತಾಯಿಸುತ್ತೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಕುರ್ಚಿ ಆಸೆಗಾಗಿ ಜನಪರ ಇರುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ BJP ಮತ್ತು JDS ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ವಿರುದ್ಧ ಪಕ್ಷದ ನಾಯಕ 15 ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ 40 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಹುದ್ದೆಯಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯರವರ ವರ್ಚಸ್ಸಿಗೆ ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಮುಗಿಸಿಯೇ ಬಿಡುವ ಹುನ್ನಾರ ಮಾಡುತ್ತಿದ್ದಾರೆ. ಅವರಿಗೆ ಅಡ್ಡಿಯಲ್ಲ, ಮುಂದೆ ಕಾಂಗ್ರೆಸ್ನ ಆಸೆ ಮಾಡಬೇಕಲ್ಲತ್ತಾರೆ, ದಲಿತರು ಸಣ್ಣವರು ಸತ್ತು ಹೋಗ್ಬೇಕಲ್ಲತ್ತಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಆಗಬೇಕಲ್ಲ. ಇದು ಮನವಿ ಪತ್ರದ BJP ಮತ್ತು JDS ರಾಜ್ಯ ನಾಯಕರು ಕುತಂತ್ರಕ್ಕೆ BJPಯ ರಾಷ್ಟ್ರೀಯ ನಾಯಕರ ಕುಮ್ಮಕ್ಕು ನೀಡುತ್ತಿದ್ದಾರೆ. ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿತೂರಿ ನಡೆಸುತ್ತಿದೆ. ಯಾಕೆ ಕರ್ನಾಟಕ ರೊಕ್ಕನೇ ಕೊಟ್ಟಿಲ್ಲ, ಬರೀ ಆಂಧ್ರ ಮತ್ತು ಬಿಹಾರ ಕೊಟ್ರ ಅಂತಂದಿದ್ದಕ್ಕೆ ಹೆಸರು ಯಾಕೆ ಹೇಳಿದ್ರಿ ಅಂದಾಗ ಪಾಪ ತಾಯಿ ಹೆಣ್ಮಗಳು ನಮ್ಮ ನಿರ್ಮಲಾ ಸೀತಾರಾಮನ್ ತಾಯಿಯವರು ನಾವು ಯಾರ್ದು ಹೆಸರು ಹೇಳಿಲ್ಲ, ಯಾಕೆ 2 ಹೆಸರು ಹೇಳಿದಿರಿ, ಈಟ್ ಕಾಮನ್ ಸೆನ್ಸ್ ಬರೋದಲ್ಲ, ಯಾರ್ದು ಹೆಸರು ಹೇಳೋದನ್ನು ಕೊಡಬೇಕಾಗಿತ್ತು. 2 ಹೆಸರು ಹೇಳ್ತಿರೋದಾಗ ಭತ್ತ ಕಿತ್ತಾಗ್ತಾರೆ. ತಾಯಿಯವ್ರಿಗೆ ಒಬ್ಬರಿಗೆ ನಮಸ್ಕಾರ ಮಾಡೋದು ನಮ್ಮ ಇಲ್ಲ, ಇದು ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಪಟ್ಟಿನ ಅಂತ ಕೇಳಿದಕ್ಕೆ ಬದನಾಮ್ ಆಗಲತ್ತ ತಿಳ್ಕೊಂಡು ಈ ಪಿತೂರಿಗೆ ಹೋಗ್ತಾ ಇದ್ದಾರೆ. JDS ನಾಯಕ HD ಕುಮಾರಸ್ವಾಮಿ ಅವರು, ರಾಜ್ಯ BJP ನಾಯಕರಾದ R ಅಶೋಕ್, PY ವಿಜೇಂದ್ರ ಜೊತೆಗೆ BJP ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಸಾಹೇಬರು, PL ಸಂತೋಷ್ ಸಾಹೇಬರು, ಅಮಿತ್ ಶಾ ಮತ್ತು ಮತ್ತಿತರರು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸುವುದರ ಹಿಂದೆ ಹಲವು ಕಾರಣಗಳಿವೆ. ಸಿದ್ದರಾಮಯ್ಯರನ್ನು ಅಧಿಕಾರದಿಂದ ಕೆಳಗೆ ಇಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಕೊನೆಗಾಣಿಸಬಹುದು. ಸಿದ್ದರಾಮಯ್ಯವರನ್ನು ರಾಜಕೀಯ ಮುಗಿಸಿಬಿಟ್ರೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಅಧಿಕಾರದಿಂದ ದೂರ ಇಡಬಹುದು ಎಂಬ ಮತ್ತು ಸಿದ್ದರಾಮಯ್ಯರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗಗಳ ಅಧಿಕಾರ ನಡೆಸಲು ಅಸಮರ್ಥವೆಂದು ಬಿಂಬಿಸಬಹುದು ಎನ್ನುವ ಹುನ್ನಾರದಿಂದಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಮತ್ತು ವಾಲ್ಮೀಕಿ ನಿಗಮದ ವಿವಾದದಲ್ಲಿ ಅವರ ಹೆಸರನ್ನು ತಳಕು ಹಾಕಲಾಗುತ್ತದೆ. ಸಿದ್ದರಾಮಯ್ಯ ಸಾಹೇಬರು ಮಾನವೀಯತೆ ಇರ್ತಕ್ಕಂಥ ಅಣ್ಣ ಬಸವಣ್ಣನ ಪರ್ಯಾಯ ಒಂದು ಶಬ್ದ. ಅವರು 2006ರಿಂದ ಎಲ್ಲಿ ಮೂಡಾದಲ್ಲಿ ವ್ಯತ್ಯಾಸ ಆಗ್ಯದ ಚೆಕಪ್ ಮಾಡ್ರಿ ಅಂತ ಬರೆದಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇವರೇ ಬರೆದಿದ್ದಾರೆ. ಚೆಕಪ್ ಮಾಡೋದಾಗ ಬರ್ತಾ ಇದೆ, ನಾವು ಸಿಕ್ಕೊಂಡು ಬಿದ್ದು ಮನೆಗೆ ಹೋಗ್ತೇವಲ್ಲ ಅಂತ ತಿಳ್ಕೊಂಡು ಈ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ತನಿಖಾ ಆಯೋಗ ರಚಿಸಿರುವ ಒಬ್ಬ ಮುಖ್ಯಮಂತ್ರಿಗೆ ಸೆಲ್ಯೂಟ್ ಹೊಡಿಬೇಕು ಮಾನವೀಯತೆ ಇದ್ದರೆ. ತಮ್ಮ ಮೇಲಿನ ಆರೋಪಕ್ಕೆ ತನಿಖಾ ಆಯೋಗ ರಚಿಸಿರುವ ದೇಶದ ಏಕೈಕ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಬುದು ಇವರಿಗೆ ಅರ್ಥವಾಗಬೇಕು. ಹಿಂದೆಂದಿಗೂ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜ ಅರಸು, ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎನ್ ಧರ್ಮಸಿಂಗ್ ಮತ್ತು ಇತರ ವಿರುದ್ಧ ಇಂಥದೇ ಷಡ್ಯಂತ್ರ ರೂಪಿಸಲಾಗಿದೆ. ಈಗ ಶೋಷಿತ ಸಮುದಾಯಗಳು ಜಾಗೃತವಾಗಿವೆ, ಇನ್ನೂ ಆಗಬೇಕಾಗಿದೆ. ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವ ಸಿದ್ದರಾಮಯ್ಯರವರು ಸದಾ ಬಡವರು, ಮಹಿಳೆಯರು, ರೈತ ಮತ್ತು ಕಾರ್ಮಿಕರ ಪರ ಇರುವಂತೆ ಈ ವರ್ಗಗಳು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಪರ ಬಂಡೆಯಂತೆ ನಿಂತಿವೆ ಎಂಬುದು ಕಳೆದ ಚುನಾವಣೆಯಲ್ಲಿ ಗೊತ್ತಾಗಿದೆ. ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರ ರೂಪಿಸಿರುವ BJP ಮತ್ತು JDS ನಾಯಕರಿಗೆ ತಕ್ಕ ಪಾಠವನ್ನು ಕಲಿಸಲು ನಿರ್ಧರಿಸುತ್ತೇವೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದು, ಸಿದ್ದರಾಮಯ್ಯರನ್ನು ದುರ್ಬಲಗೊಳಿಸುವ ಕುತಂತ್ರವನ್ನು ಕೂಡಲೇ ನಿಲ್ಲಿಸಬೇಕು. ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ
ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡಲು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಮಿತಿ ನಿರ್ಧರಿಸಿದೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಆಗಸ್ಟ್ 5ನೇ ತಾರೀಕು ಜಿಲ್ಲಾ ಮಟ್ಟದ ಬೃಹತ್ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರವನ್ನು ತಮಗೆ ಸಲ್ಲಿಸುತ್ತಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿ ಪರಿಷತ್ ಮತ್ತು ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತಮಗೆ ಸಮಗ್ರ ವರದಿ ಮತ್ತು ನಿರ್ಣಯವನ್ನು ಕಳಿಸಿದ್ದಾರೆ. ರಾಜ್ಯಪಾಲರೇ, ಇವುಗಳನ್ನು ಪರಿಗಣಿಸಿ ಈ ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕು. ಮಾನ್ಯ ಸಿದ್ದರಾಮಯ್ಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ವಿನಾಕಾರಣ ಸಿಲುಕಿಸಲು ಷಡ್ಯಂತ್ರ ಕುತಂತ್ರ ಮಾಡಿದ್ದೇ ಆದರೆ ನಾಡಿನ ಜನತೆ ಶೋಷಿತ ಸಮುದಾಯಗಳು ದಿನಾಂಕ 5/8/24 ಬೀದರ್ ಜಿಲ್ಲೆಯ ಶೋಷಿತ ಸಮುದಾಯದ ಒಕ್ಕೂಟದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದು ವೇಳೆ ಗೌರವಾನ್ವಿತ ರಾಜ್ಯಪಾಲರು ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸಲು ಕೈ ಬಿಡದೆ ಹೋದರೆ ಶೋಷಿತ ಸಮುದಾಯದ ಒಕ್ಕೂಟದ ವತಿಯಿಂದ ಶೀಘ್ರದಲ್ಲಿಯೇ ರಾಜಭವನ ಮುತ್ತಿಗೆ ಚಳವಳಿ ಮಾಡಲಾಗುವುದು ಎಂದು ನಿರ್ಧರಿಸಿದ್ದೇವೆ. ಮುಂದಿನ ಕಾರ್ಯಕ್ರಮಗಳಿಗೆ ಸರ್ಕಾರ ಈ ಒಂದು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಮಾನವೀಯತೆಯ ನಿರ್ಣಯದಿಂದ ತಕ್ಕೊಂಡು ಈ ಒಂದು ಸಿದ್ದರಾಮಯ್ಯ ಕೇಸನ್ನು ವಾಪಸ್ ಮಾಡಲೇಬೇಕು. ಮಾಡದೇ ಇದ್ದರೆ ಯಾರು ಭಯ ಬೀಳಬೇಡ್ರಿ. ಒಂದು ಶಬ್ದ ಹೇಳ್ತೀನಿ ಬೀದರ್ ಭಾಷೆದಾಗ. ಬೀದರ್ ಅಂದ್ರೆ ಬೇಡರ್ ಅಂತದ. जो डर गया जो डर गया वो मर गया जो डर गया वो मर गया. ಸಿದ್ದರಾಮಯ್ಯ ಧಕ್ಕೆ ಆಯ್ತು ಅಂದ್ರೆ ಚಿಂತೆ ಇಲ್ಲ, ಸಾವಿಗೆ ಹೆದರಬೇಡ್ರಿ. ಜೇಲ್ಯಾನ ಖಾತೆ ಆದ್ರೆ ಇದಕ್ಕೆ ನ್ಯಾಯಯುತವಾಗಿ ಕೊಡ್ತಕ್ಕಂಥ ಶೀಘ್ರವಾದಂಥ ಒಳ್ಳೆಯ ಶಬ್ದಗಳಲ್ಲಿ ಸರ್ಕಾರಕ್ಕೆ ಬರೆದು ರಾಜ್ಯಪಾಲರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ವಿ. ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳು ಸಲ್ಲಿಸ್ತಕ್ಕಂಥ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ವಿ. Thanks to Deputy Commissioner of Bidar. Thank you, madam. Respected Deputy Commissioner, even delay may be occurred, but she has not denied the memorandum of the downtrodden people memorandum to the Governor of Karnataka. On behalf of our downtrodden people, we thank you very much, madam. That this will be sent to the Governor and Government of India also. Thank you, madam.